ಆಷಾಢ ಶುದ್ಧ ಪೌರ್ಣಿಮೆ ಗುರುಪೌರ್ಣಿಮೆ. ಶ್ರೀ ಬಾಬಾ ಕರುಣಾಲಯ ಗುರುವಿನ ಸ್ಥಾನ ಸಾಕ್ಷಾತ್ ಈಶ್ವರನದ್ದು. ಶ್ರೀ ಬಾಬಾ ಕರುಣಾ ಅಂದರೆ ಗುರುವಿಗೆ ಅಷ್ಟೊಂದು ಪ್ರಾಧಾನ್ಯತೆ ಇದ್ದಾರೆ. ಹರಮುನಿದರೆ ಇರಬಹುದಂತೆ. ಸಾಯಿ ಬಾಬಾ 6 ಗಂಟೆಯಿಂದ ಪ್ರಾರಂಭ ಆಗಿದೆ ಜನರ ಬರಲಿಕ್ಕೆ. ಭಕ್ತರ ಸಂಖ್ಯೆ 6 ಗಂಟೆಯಿಂದ. ಒಂದೊಂದು ರೀತಿಯಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಾನು ಆಲ್ಮೋಸ್ಟ್ 8 ಇಯರ್ಸಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿದ್ದ ಸಾಗುತ್ತಿತ್ತು ಗುರಿಯ ಎಡೆಗೆ. ಈಗ ಗುರುವೂ ಇಲ್ಲ, ಗುರಿಯೂ ಇಲ್ಲ. ನೀನು ಗುರಿ ನೀನು ಫಲ ನೀನು. ಏನೋ ಸಮಥಿಂಗ್ ಇಲ್ಲಿ ಬಂದರೆ ಒಂಥರ ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗುತ್ತೆ. ಇಂದು ಆಷಾಢ ಶುದ್ಧ ಪೌರ್ಣಿಮೆ ಅಂದರೆ ಗುರುಪೌರ್ಣಿಮೆ. ಇಲ್ಲಿ ಸಾಧು ಸಂತರು ಹಾಗೂ ಗುರುಗಳು ಚಾತುರ್ಮಾಸ ವ್ರತದ ಆರಂಭದ ದಿನ. ಗುರುವಿನ ಸ್ಥಾನ ಸಾಕ್ಷಾತ್ ಈಶ್ವರನದ್ದು. ಯಾಕೆಂದರೆ ನಮ್ಮಲ್ಲಿ ಜಾತಕದಲ್ಲಿ ನಾವು ನವಗ್ರಹಗಳನ್ನು ನೋಡುವಾಗ ಪ್ರಧಾನವಾಗಿ ಗುರುಸ್ಥಾನವನ್ನು ನೋಡ್ತೇವೆ. ಅಂದರೆ ಗುರುವಿಗೆ ಅಷ್ಟೊಂದು ಪ್ರಾಧಾನ್ಯತೆ ಇದ್ದಾರೆ. ಹರಮುನಿದರೆ ಇರಬಹುದಂತೆ, ಗುರುಮುನಿದರೆ ಇರಲಾಗದು ಎಂಬಂತಹ ನಾಣ್ಣುಡಿ ನಮ್ಮಲ್ಲಿ ಜೀವಂತವಾಗಿ ಇನ್ನೂ ಇದೆ. ಅಂತಹ ಒಂದು ಸಾನ್ನಿಧ್ಯದಲ್ಲಿ ಇಂದು ಸುದರ್ಶನ ಹೋಮ, ದತ್ತಾತ್ರೇಯ ಹೋಮ ಹಾಗೂ ಸದ್ಗುರು ಸಾಯಿನಾಥ ಹೋಮ, ಈ 3 ಹೋಮದೊಂದಿಗೆ ಇಲ್ಲಿ ಬಾಬಾರವರಿಗೆ ರುದ್ರಾಭಿಷೇಕ ಹಾಗೂ ಪುರುಷ ಸೂಕ್ತದೊಂದಿಗೆ ಪ್ರಾರಂಭ ಆಗಿ ಬೆಳಗಿನ ಮಂಗಳಾರತಿ ಮುಗಿದು ಮಧ್ಯಾಹ್ನದ 12 ಗಂಟೆಯ ಮಹಾಮಂಗಳಾರತಿ ಕೂಡ ಮುಗಿದಿದೆ. ಭಕ್ತರು ವಿಶೇಷ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅಂಥ ಒಂದು ಸುಸಂಪನ್ನವಾದಂಥ ದಿನ. ಗುರುವಿನ ಅನುಗ್ರಹಕ್ಕೆ ಸಮಸ್ತ ಭಕ್ತರು ಪಾತ್ರರಾಗುವಂತಹ ಏಕೈಕ ದಿನ ಅಂದರೆ ಗುರುಪೂರ್ಣಿಮೆ. ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗಿದೆ ಜನರ ಬರಲಿಕ್ಕೆ. ಭಕ್ತರ ಸಂಖ್ಯೆ 6 ಗಂಟೆಯಿಂದ. 7 ಗಂಟೆಯಿಂದ ಈಗೇನು ಭಕ್ತರು ಬರ್ತಾ ಇದ್ದಾರೋ ಅದೇ ಪ್ರಮಾಣದಲ್ಲೇ ಬರ್ತಾ ಇದ್ದಾರೆ. ಅಂದರೆ ಸಂಖ್ಯೆಯನ್ನು ಕೂಡ ಹೇಳಲಿಕ್ಕೆ ಕಷ್ಟ. ಆ ರೀತಿಯ ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಅಲಂಕಾರ ವಿಶೇಷ ಹೂವಿನ, ಅಂದರೆ ನ್ಯಾಚುರಲ್ ಹೂವಿನ ಅಲಂಕಾರ. ಆ ಜಾತಿಗಳನ್ನು ಹೇಳಲಿಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗ್ಬೋದು. ಹೌದು, ನೈಸರ್ಗಿಕವಾದಂತಹ ಹೂವಿನ ಅಲಂಕಾರ ಇಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಬಾಬಾರವರಿಗೆ ವಿಶೇಷವಾದಂಥ ಪೂಜೆ ಇಂದು. ಗುರುವಿನ ಸ್ಥಾನದಲ್ಲಿ ಸಮಸ್ತ ಭಕ್ತರು ಕೂಡ ಶರಣಾಗತಿಯಾಗಿ ಅವನ ಅನುಗ್ರಹ ಆಶೀರ್ವಾದವನ್ನು ಪಡೆಯುವಂತಹ ಸುವರ್ಣಾವಕಾಶದ ದಿನ. ಮಹಾಬಲೇಶ್ವರ ಭಟ್. ಹೌದು, ಇವತ್ತು ಗುರುಪೂರ್ಣಿಮೆ ತುಂಬ ವಿಶೇಷವಾದಂಥ ಒಂದು ದಿನ. ಈ JP ನಗರದ ಈ ಒಂದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದೊಂದು ರೀತಿಯಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿಯ ಅರ್ಚಕರು ನಮ್ಮ ತಂದೆಯವರೇ. ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಒಂದು ಈ ಗುರುಪೂರ್ಣಿಮೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಈ ದೇವಸ್ಥಾನದ ಮುಖ್ಯ ಕಾರ್ಯದರ್ಶಿಯಾದಂಥ ಮೋಹನ್ ರಾಜ್ರವರು ಕೂಡ ದಿನದಿಂದ ದಿನಕ್ಕೆ ದೇವಸ್ಥಾನವನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರತಿ ವರ್ಷ ಗುರುಪೂರ್ಣಿಮೆ ಹಾಗೂ ಗಣೇಶ ಚತುರ್ಥಿಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ತುಂಬ ಚೆನ್ನಾಗಿ ಅಲಂಕಾರಗಳಿಂದ ದೇವಸ್ಥಾನವನ್ನು ಸಿಂಗರಿಸಿ ಭಕ್ತಾದಿಗಳು ಬರುವಂತೆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಗುತ್ತೆ. ನಾನು ಆಲ್ಮೋಸ್ಟ್ 8 ಇಯರ್ಸಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಸೊ ಒಂದು ರೀತಿಯಾದಂಥ ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ತುಂಬ ಖುಷಿಯಾಗುತ್ತೆ. ಇವತ್ತು ಆ್ಯಕ್ಚುಲಿ ಹೂವಿನ ಒಂದು ಅಲಂಕಾರ, ಹೂವು ಹಾಗೂ ಲಿಂಬೆಹಣ್ಣು ಮತ್ತು ಹತ್ತಿಯಿಂದ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋದವರಿಗೆ ಒಂಥರ ಹಬ್ಬ ಇದು. ತುಂಬ ಖುಷಿಯಾಗುತ್ತೆ. ಹಾಗೆ ಪ್ರತಿನಿತ್ಯವೂ ಇಲ್ಲಿ ರುದ್ರಾಭಿಷೇಕದಿಂದ ಪೂಜೆ ನಡೆಯುತ್ತೆ. ಅದೇ ಒಂದು ಇದರಿಂದ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಭಕ್ತಾದಿಗಳಿಗೆ ಹೇಳೋದೇನೆಂದರೆ, ತುಂಬ ಸಂಖ್ಯೆಯಲ್ಲಿ ಬಂದು ವರ್ಷದಿಂದ ವರ್ಷ ಈ ಗುರುಪೂರ್ಣಿಮೆ ಹಾಗೂ ಒಂದು ಚೌತಿ ಹಬ್ಬವನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಆಶಾ ಹೆಗಡೆ ಅಂತ. ಟ್ರಸ್ಟಿ ನಾವು ನಮ್ಮ ಸತ್ಯಗಣಪತಿ ಶಿರಡಿ ಸಾಯಿ ಟ್ರಸ್ಟಿಯಿಂದ ಪ್ರತಿ ವರ್ಷವೂ ನಾವು ಸ್ವಲ್ಪ ವಿಜೃಂಭಣೆಯಾಗಿದೆ ಅಲಂಕಾರ, ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಚೆನ್ನಾಗಿ ಮಾಡ್ಕೊಂತೀವಿ.
ಅದೇ ರೀತಿ ಈ ವರ್ಷವೂ ನಾವು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕಾದ್ರೆ ಸ್ವಲ್ಪ ಹೂವಿನ ಅಲಂಕಾರ, ಸ್ವಲ್ಪ ಹಣ್ಣಿನ ಅಲಂಕಾರ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಬೆಳಗ್ಗೆ 6 ಗಂಟೆಯಿಂದನೂ ಕಂಟಿನ್ಯೂ ಭಕ್ತಾದಿಗಳು ಹಿಂಗೆ ಕಂಟಿನ್ಯೂ ಬರ್ತಾನೇ ಇದ್ದಾರೆ. ಭಕ್ತಾದಿಗಳು ಅವ್ರಿಗೆ ಪ್ರಸಾದ ಬೆಳಗ್ಗೆ ಪುಳಿಯೋಗರೆ, ಆಮೇಲೆ ಚಿತ್ರಾನ್ನ, ಮೊಸರನ್ನ, 4-5 ಥರ ಪ್ರಸಾದ ವಿನಿಯೋಗ ಕಂಟಿನ್ಯೂ ಬೆಳಗ್ಗೆಯಿಂದ ಸಂಜೆವರೆಗೂ ಹಿಂಗೆ ನಡೀತಾ ಇರ್ತದೆ. ಎಲ್ಲ ರೀತಿಯೂ ಭಕ್ತಾದಿಗಳು ನಮಗೆ ಸಹಕಾರ ಕೊಡ್ತಾರೆ. ಅದರಿಂದ ನಮಗೆ ದೇವಸ್ಥಾನದಲ್ಲಿ ನಮ್ಮ ಟ್ರಸ್ಟಿಯವರಾಗಲಿ ಎಲ್ಲರೂ ಒಗ್ಗಟ್ಟಿಂದ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಹೆಚ್ಚು ಕಮ್ಮಿ 1 ಲಕ್ಷವರೆಗೂ ರೀಚ್ ಆಗುತ್ತೆ. ಬರ್ತಾ ಇರ್ತಾರೆ ಕಂಟಿನ್ಯೂ, ನಾನ್ ಸ್ಟಾಪ್ ಬರ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದನೂ ಅಪ್ರಾಕ್ಸಿಮೇಟ್ ಬಂದು ಬರ್ಬೋದು 1 ಲಕ್ಷ. ನಾವು ಎಷ್ಟೊತ್ತಿಗೆ ಭಕ್ತಾದಿಗಳು ಬಂದರೆ ಅಷ್ಟೊತ್ತಿಗೂ ಅವಕಾಶ ಕೊಡುತ್ತೆ, ಅಷ್ಟೊತ್ತಿಗೂ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ. ಅದರಿಂದ ಭಕ್ತಾದಿಗಳಿಗೋಸ್ಕರ ನಾವು ಭಕ್ತಾದಿಗಳು ಎಷ್ಟೊತ್ತವರೆಗೂ ಬಂದರೆ ಅಷ್ಟೊತ್ತವರೆಗೂ ನಮ್ಮದು ಪ್ರಸಾದ ವಿನಿಯೋಗ ದರ್ಶನ ಬಾಕಿ ಇದ್ದೇ ಇರ್ತದೆ. ಈ ಹೂವಿನ ಸುಮಾರು ಒಂದು 15-20 ಥರ ಹೂವಿನ ಅಲಂಕಾರ ಮಾಡಿದ್ವಿ. ಸ್ವಲ್ಪ ಹಣ್ಣುಗಳು ಇದು ಮಾಡಿದ್ದೀವಿ. ಅದರಿಂದ ತುಂಬ ಚೆನ್ನಾಗಿ ಬಂದಿದೆ. ಭಕ್ತಾದಿಗಳೆಲ್ಲ ಖುಷಿಯಿಂದ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಗುರುಪೌರ್ಣಿಮೆಗೆ ಎಲ್ಲ ಭಕ್ತಾದಿಗಳು ಬಾಬಾ ಆಶೀರ್ವಾದ ಇರಲಿ, ಎಲ್ಲರಿಗೂ ದೇವ್ರ ಕೃಪೆ ಇರಲಿ ಅಂತ ಮಾಡ್ತಾರೆ. ಆನಂದರಾಜು ಅಂತ. ಎಲ್ರಿಗೂ ನಮಸ್ತೆ. ಇವತ್ತು ಗುರುಪೂರ್ಣಿಮಾ. ಇದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ಹಿಂದಿನಿಂದ ಬಂದಿರುವಂತಹ ನಾಣ್ಣುಡಿ ಇದೆ. ಆ ರೀತಿ ಯಾರೇ ಒಬ್ಬರಾಗಲಿ ಗುರುವಿಗೆ ತಲೆಬಾಗಲೇಬೇಕು, ಶರಣಾಗಲೇಬೇಕು. ಗುರುವಿಗೆ ಶರಣಾದಾಗ ನಾವು ಯಾವ ಕಾರ್ಯವನ್ನು ಬೇಕಾದರೂ ನಮ್ಮ ಗುರಿಯನ್ನು ಮುಟ್ಟುವ ತನಕ ಕಾರ್ಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಂತ ಪ್ರತಿಯೊಬ್ಬರೂ ಸಹ ನಾವು ಗುರು ಅಂದ ತಕ್ಷಣ ನಮಗೆ ಶಿಕ್ಷಣವನ್ನು ನೀಡುವಂಥ ಗುರು ಮಾತ್ರನೇ ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಮೊದಲ ಗುರು ತಾಯಿ, ಮನೆಯಲ್ಲಿ ಮೊದಲ ಗುರು ತಾಯಿ. ವರ್ಣ ಮಾತ್ರಂ ಕಲಿಸಿದಾತಂ ಗುರು. ವರ್ಣ ಅಂದ ತಕ್ಷಣ ಒಂದು ಅಕ್ಷರ. ಆ ಒಂದು ಅಕ್ಷರವನ್ನು ನಾವು ನಮ್ಮ ತಾಯಿ ಮೊದಲು ನಮಗೆ ಅವರ ಮಗುವಿಗೆ ಕಲಿಸೋದು. ಮೊದಲ ಗುರು ಇಲ್ಲಿ ತಾಯಿಯೇ ಆಗಿರ್ತಾರೆ, ನಂತರ ತಂದೆ, ಅದರ ನಂತರ ಮಗು ಶಾಲೆಗೆ ಹೋದ ಸಂದರ್ಭದಲ್ಲಿ ಶಾಲೆಯಲ್ಲಿರುವಂತಹ ಗುರು, ನಂತರ ಇದೇ ರೀತಿ ಶಿಕ್ಷಣವನ್ನು ಆ ಮಗು ಮುಂದುವರಿಸ್ಕೊಂಡು ಹೋಗುತ್ತೆ. ಇದು ಇವತ್ತಿನ ಇಂತಹ ಸುದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಇದು ಒಂದು ಅವಕಾಶ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಗುರುಗಳನ್ನು ಸಹ ನಾವು ಸ್ಮರಣೆ ಮಾಡ್ಕೊಳ್ಳೋದು, ಅವರ ಹತ್ರನೇ ಹೋಗ್ಬಿಟ್ಟು ಖಂಡಿತ ನಾವು ಪ್ರತಿ ಗುರುವನ್ನು ನಾವು ಮಾತಾಡಿಸ್ಕೊಂಡು ಆ ರೀತಿ ಮಾಡೋಕ್ಕಾಗಲ್ಲ. ಏನೇ ಫೋನೆಲ್ಲ ಇರಬಹುದು, ಆದರೆ ಇಲ್ಲಿ ಇದನ್ನು ನಾವು ಆಚರಣೆ ಮಾಡುವಾಗ ಪ್ರತಿಯೊಬ್ಬರೂ ಸಹ ಒಂದು ಕಡೆ ಸೇರೋದ್ರಿಂದ ಒಂದು ಗೆಟ್ ಟುಗೆದರ್ ಆಗತ್ತೆ. ನಮಗೆ ಎಲ್ಲರೂ ಸಹ ಒಂದು ಕಡೆ ಸೇರ್ತಾರೆ. ಪ್ರತಿಯೊಂದು ನಮಗೆ ಏನೇನು ಬರೀ ಶಿಕ್ಷಣ ನೀಡಿದವರು ಅಂತಲೇ ಅಲ್ಲ, ನಮಗೆ ಒಂದು ಜೀವನದಲ್ಲಿ ಯಾವ ಪಾಠವನ್ನು ಕಲಿಸಿರುವಂಥವ್ರಾದ್ರೂ ಸಹ ಅವರು ನಮಗೆ ಗುರುನೇ ಆಗಿರ್ತಾರೆ. ಪ್ರತಿಯೊಬ್ಬರಿಂದ ನಾವು ಹೆಂಗೆ ಸರ್ವಜ್ಞ ಎಂಬುವನ್ನು ಗರ್ವದಿಂದ ಆದವರೆಲ್ಲ ಸರ್ವರೊಳಗೊಂದೊಂದು ನುಡಿಯ ಕಲಿತಾದವನೇ ಸರ್ವಜ್ಞ ಅಂತ ಯಾವ ರೀತಿ ಹೇಳ್ತಾರೋ ಆ ರೀತಿಯಾಗಿ ಪ್ರತಿಯೊಬ್ಬರಿಂದನೂ ಸಹ ನಾವು ಒಂದೊಂದು ವಾಕ್ಯವನ್ನು, ನಮ್ಮ ಜೀವನದ ಪಾಠವನ್ನು ಕಲಿತಾನೇ ಹೋಗ್ತೀವಿ. ಯಾಕಂದರೆ ಓಕೆ ಸರ್, ಇವತ್ತಿನ ಮಕ್ಕಳು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಮಕ್ಕಳು ಸಹ ಈ ಮೊಬೈಲಿಗೆ ದಾಸರಾಗ್ತಿದ್ದಾರೆ. ಅದನ್ನು ಬಿಡಬೇಕಾಗತ್ತೆ. ನೋಡಿ, ಹಿಂದೆ ಗುರುವಿದ್ದ ಸಾಗುತ್ತಿತ್ತು ಗುರಿಯ ಎಡೆಗೆ, ಈಗ ಗುರುವೂ ಇಲ್ಲ ಗುರಿಯೂ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು. ಹಿಂದೆ ಗುರುವಿದ್ದ ಗುರಿ ಇತ್ತು, ಸಾಗುತ್ತಿತ್ತು ರಣಧೀರರ ಹಿಂಡು. ಅಂದರೆ ಏನು ಶಿಷ್ಯರಿದ್ರು ಅವರೆಲ್ಲ ರಣಧೀರರು. ಆ ರೀತಿಯಾಗಿ ಸಾಕ್ತಾಯಿತ್ತು. ಈಗ ಗುರುವೂ ಇಲ್ಲ, ಗುರು ಇದ್ರೂ ಸಹ ಅವ್ರು ಗುರು ಹತ್ರ ಹೋಗಲ್ಲ. ಗುರುವೂ ಇಲ್ಲ ಗುರಿಯೂ ಇಲ್ಲ, ಸಾಗುತ್ತಿದ್ದೆ ರಣಹೇಡಿಗಳ ಹಿಂಡು. ಆ ರೀತಿ ಆಗಿದೆ ಸರ್ ವಿದ್ಯಾರ್ಥಿಗಳು ಇವಾಗ. ನನ್ನ ಹೆಸರು ಜಯಶೀಲ ಅಂತ ಹೇಳಿಬಿಟ್ಟು, ನಾನು ಹಾರೋಹಳ್ಳಿಯಲ್ಲಿ ಪಕ್ಕ ದ್ಯಾವಸಂದ್ರ ಅಂತ ಹೇಳಿಬಿಟ್ಟು ಅಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್. ಹಲೋ, ನನ್ನ ಹೆಸರು ಪವಿತ್ರ ಅಂತ. ಸೊ ನಾನು ಈ ದೇವಸ್ಥಾನಕ್ಕೆ 4 ವರ್ಷದಿಂದ ಬರ್ತಾನೆ ಇದ್ದೀನಿ. ಸೊ ಪ್ರತಿ ವರ್ಷ ಒಂದು ಡೆಕೋರೇಷನ್ಸ್ ನಡೀತಾನೆ ಇದೆ. ಬಟ್ ಈ ವರ್ಷ ಓಕೆ, ಫ್ಲವರ್ಸಿಂದ ಡೆಕೋರೇಷನ್ ನಡೆದಿದೆ. ಏನೋ ಸಮಥಿಂಗ್ ಇಲ್ಲಿ ಬಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಮಾತುಗಳಿಲ್ಲ ಈ ದೇವಸ್ಥಾನ. ಗುರುಗಳು ಅಂದರೆ ಮಾತೇ ಇಲ್ಲ ಹೇಳ್ಬೇಕಂದ್ರೆ. ಗುರುಗಳಿಂದ ನಾವು ತುಂಬ ಕಲಿಯುವಂಥದ್ದಿದೆ. ಸೊ ಸಾಯಿಬಾಬಾ ದೇವಸ್ಥಾನದಿಂದನೂ ತುಂಬಾ ಕಲ್ತ್ಕೊಂಡಿದ್ದೀವಿ. ಆ್ಯಂಡ್ ಮೋರ್ ಓವರ್ ಇಲ್ಲಿಂದ ಗುರುವಾರ ಅಂತ ಬಂದರೆ ಅನ್ನದಾನ ನಡೆಯುತ್ತೆ. ಆ್ಯಂಡ್ ಗೌರ್ಮೆಂಟ್ ಸ್ಕೂಲ್ ಇಲ್ಲೇ ಪಕ್ಕದಲ್ಲೇ ಪುಟ್ಟನಹಳ್ಳಿ ಸರ್ಕಲಲ್ಲಿದೆ.
ಸೊ ಆ ಸ್ಕೂಲ್ಗೆ ಇಲ್ಲಿಂದ ಏನಾದರೂ ಒಂದು ಪ್ರತಿ ವರ್ಷ ಡೊನೇಟ್ ಮಾಡೇ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಒಂದು ವರ್ಷ ಇಲ್ಲಿ ಬ್ಯಾಟ್ಸ್ ಸ್ಪೋರ್ಟ್ಸ್ ಐಟಮ್ಸಿಂದ ಡೆಕೋರೇಷನ್ ನಡೆದಾಗ ಐಟಮ್ಸ್ ಎಲ್ಲ ಬಡ ಮಕ್ಕಳು ಮತ್ತು ಸ್ಕೂಲ್ಸ್ಗೆ ಈ ಥರದಕ್ಕೆ ಡೊನೇಟ್ ಮಾಡಿದ್ದಾರೆ ಎಲ್ಲನೂ. ಸೊ ಇಲ್ಲಿಂದ ಎಲ್ಲನೂ ಹೆಲ್ಪಿಂಗು ಇದೆ. ದೇವಸ್ಥಾನ ಅನ್ನೋಕ್ಕಿಂತ ಮುಂಚೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇಲ್ಲಿದೆ. ಇಷ್ಟೇ. ಪವಿತ್ರ, ನಾನು ಯಾದಗಿರಿ ಡಿಸ್ಟಿಕ್ ಎಲ್ಲ. ಇವತ್ತು ಗುರುಪೂರ್ಣಿಮೆ, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ. ಪ್ರತಿ ವರ್ಷ ಬರ್ತೀವಿ ಹೀಗೆ ಫ್ಯಾಮಿಲಿ ಸಮೇತ. ಪ್ರಸಾದ ಕೂಡ ಕೊಡ್ತಾ ಇದ್ರಲ್ಲಿ ತೊಗೊಂಡು ಬಂದ್ವಿ. ತುಂಬ ಖುಷಿ ಅನಿಸ್ತಾ ಇದೆ. ದರ್ಶನ ಒಂದು ಹಾಫ್ ಆನ್ ಅವರಲ್ಲೇ ಆಗೋಯ್ತು. ಈಗ ಆ್ಯಕ್ಚುಲಿ ಜನ ಬರ್ತಾ ಇರೋದು. ತುಂಬ ಚೆನ್ನಾಗಾಯಿತು ದರ್ಶನ ಮತ್ತು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸರ್ತಿ ಅವರು ಫ್ಲವರ್ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಪ್ರತಿ ವರ್ಷ ಒಂದೊಂದು ಥೀಮಲ್ಲಿ ಮಾಡ್ತಾರೆ. ಸೊ ಈ ವರ್ಷ ಫ್ಲವರ್ ಥೀಮಲ್ಲಿ ಮಾಡಿದ್ದಾರೆ. ಹೌದು, ಅದೇ ತುಂಬ ಖುಷಿ ಆಗ್ತಾ ಇದೆ. ಬಂದು ದರ್ಶನ ಎಲ್ಲ ಚೆನ್ನಾಗಾಯಿತು. ಅದು ಸಂಡೇ ಬಂದಿರೋದ್ರಿಂದ ತುಂಬ ರಶ್ ಜಾಸ್ತಿ ಇದೆ. ಸೊ ತುಂಬ ಜನ ಬರ್ತಾ ಇದ್ದಾರೆ. ನಾನು ನಿಶ್ಚಿತ ಅಂತ, ಇಲ್ಲೇ JP ನಗರಲ್ಲೇ ಇರೋದು. ಥ್ಯಾಂಕ್ ಯು ಸರ್. ಪ್ರತಿ ವರ್ಷದಂತೆ ಶ್ರೀ ಸತ್ಯಗಣಪತಿ ಶಿರ್ಡಿ ಸಾಯಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ವಿಶೇಷವಾಗಿ ಅಲಂಕಾರ ಮಾಡಿ ಒಂದು ಗುರುಪೌರ್ಣಮಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ವಿ. ಅದೇ ರೀತಿ ಈ ಸಲ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಅದ್ಧೂರಿಯಾಗಿ ಇದು ಗುರುಪೌರ್ಣಮಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಟ್ರಸ್ಟ್ ವತಿಯಿಂದ 18 ಕ್ವಿಂಟಲ್ ಅಂದರೆ ವಿವಿಧ ರೀತಿಯ ಪ್ರಸಾದ, ಪುಳಿಯೋಗರೆ ಇರ್ಬೋದು, ಮೊಸರನ್ನ ಇರ್ಬೋದು, ವಾಂಗಿಬಾತ್ ಇರ್ಬೋದು, ಮೆಂತೆ ಬಾತ್ ಇರ್ಬೋದು, ಎಲ್ಲ ಥರ, ಮತ್ತು ಒಂದು 30,000 ಸ್ವೀಟ್ ಮಾಡಿಸಿದ್ದೀವಿ. ಏನಕ್ಕೆ ಅಂದರೆ ಗುರುಪೌರ್ಣಮಿ ಮತ್ತು ಸತ್ಯನಾರಾಯಣ ಪೂಜೆ ಇವತ್ತೇ ಬಂದಿದೆ ಮತ್ತು ಭಾನುವಾರ ಬಿದ್ದಿದೆ. ಸೊ ಜನ ಎಲ್ಲ ಆರಾಮಾಗಿ ನಿಧಾನಕ್ಕೆ ಬಂದು ದೇವ್ರ ದರ್ಶನ ತೊಗೊಂಡು ನಾವು ಮಾಡಿರೋವಂಥ ಈ ಪ್ರಸಾದ, ದೇವ್ರ ಪ್ರಸಾದ ತೊಗೊಂಡು ಸ್ವೀಕರಿಸಿ ಎಲ್ಲರೂ ದೇವ್ರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಾರೆ. ನಿಮ್ಮ ಹೆಸರು? ಮಧು ಅಂತ, ನಾವು ಮೆಂಬರು.